ಗ್ಯಾರೇಜದೊಳಗ ಬಿಡಲೇನ ಗಾಡಿ ಒಳಗ ಹೇ ಏನ್ ಕಾಡ್ರಿ ಏನ್ ಚಾಟ ಒಂದ್ ಸವಣ ನಂದ ತಿಗಿ ನಿಂದ ತಿಗಿ ಅಂತಾರ ನೋಡ್ರಿ ನೋಡ್ರಿ ಮುಂಜಾನಿಂದ ಹಿಡಿದು ಸಂಜೆ ತನಕ ತಿಗಿ ನಮ್ಮ ಸಾಕ ಹೋಗೈತಿ ಆದ್ರ ನೋಡ್ರಿ ಎಂದ ಪಂಚರ್ ಅಂಗಡಿ ಇಟ್ಟಿನಿ ಅಂದಿನಿಂದ ಇಂದಿವರೆಗೂ ನನಗ ಕಣ್ಣಿ ನಿದ್ದೆ ಅನ್ನೋದ ಪಾವನ ಬಿಡುತ್ತೆ ನಿದ್ದಿರ್ಲಿಕ್ಕೂ ನಮಗೆ ನಡೆದಿದೆ ನಮ್ಮ ಹಣೆ ಬರ್ಕೊಂದು ಹೆಣ್ಣಾರು ಸಿಗಬಾರ್ದ ಅಂತೀನಿ ಅಲ್ರಿ ಅಲ್ಲಿ ಅವನು ನಡುವೂರ ಹಾಕಿರ ಮಂದಿ ಕಾಟಾಕತ್ತ ಅಂತ ಹೇಳಿ ಊರ್ ಹೊರಗೆ ಹಾಕಿನಿ ಅಲ್ಯಾರ ಬರಬಾರ್ದ ನಮ್ಮ ಟೈಮ್ ಕೊಂದ ಅಲ್ರಿ ನಮ್ಮ ಮನೆ ಬರ್ಕೊಂದು ಹೆಣ್ಣಾರು ಸಿಗಲಿ ಅಂತ ದೇವ್ರಿಗೆ ಬಿಡ್ಕೋತನ ಆದ್ರೂ ಸಿಗಾಕ್ತಾ ಇರಲ್ಲ ನೋಡ್ರಿ ಕಣ್ಣಿನೊಳಗೆ ಸುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗೆ ಸುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನೋಡಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಮಸ್ತಕನತೆ ಹೋಗಿ ಮಸ್ತಕನತೆ ಏ ಏ ಏ ಯಾವಲ ಜೋಕ್ಮರ ಹಳೆ ಜೋಕ್ಮರ ನಿನ್ನ ಕಣ್ಣ ಕಾರ್ಪುಡಿ ಹೋಗ್ಲಿ ನೀನು ಹೆಣ ಎತ್ತಲಿ ನೀನು ಹೋಗೋದು ಬಂದು ಹುಗ್ಗಿ ಉಣ್ಲಿ ನೀನು ಕುಣಿತಕ ಹೋದ ಕುಣ್ಕೋತ ಹೋಗಿ ಸುಟ್ಟು ಬರ್ಲಿ ಅಲ್ಲ ನಿನ್ನ ಕಣ್ಣಾಗ ಮಂದಿರ ಕಾಣ್ತಾರ ಇಲ್ಲ ಅಂತೀನಿ ನಾನು ಏನದು ಮನುಷ್ಯನಾಗಿಂದು ಏ ಪೋರಿ ಹಳೆ ಪೋರಿ ಹರಿತಣ್ಣಿನ ಹಾಕೊಂಡ ಗಗರಿ ಏ ಪೋರಿ ಬಿಡ ನನಗ ದಾರಿ ಮನುಷ್ಯನ ಬಲ್ಲಿ ಬರ್ಜರಿ ಯಾವ ಕಡಿದ ಬಂದ ಮನುಷ್ಯನ ಬಯ್ಯಾರಿ ಏ ಏ ಏ ಏ ಏ ಅಲ್ಲಲ್ಲ ಯಾರು ನೀನು ಅಲ್ಲ ಏನಂತ ಮಾತಾಡಕತ್ತೀವಿ ಅಲ್ಲ ಹುಡುಗಿ ನೀ ಆ ಕಡಿದ ಬಂದ್ಯಾ ನಾ ಹಿಂದ ನಿಂತಾಗ ನಿಂದ್ರಾಗ ಸಿಕ್ಕೋಣನಂತ ಮನವತ್ತಿ ಮತ್ತ ನಿಂದಟ ಹರಿತಂತ ಕೇಳ ಏಯ್ ಯಾವ್ಲೇ ನೀನು ಜೋಕ್ಮಾರ ಬಾಯ್ ಮಚ್ಚ ಅಲ್ಲ ನನಗ ಬಂದು ಹಾಯ್ದ ನನ್ನ ಕಿಡಿವಿ ಮತ್ತ ನಂದು ಹರಿತನ ನಂದು ಮನದೈತಿ ಅನ್ನಕತಿ ಏನ್ಲೇ ಅದ ನಿಂದ ಮನದ್ದು ಅಲ್ಲ ಹುಡುಗಿ ನೀ ಆ ಕಡಿದ ಬಂದ ನಾ ಹಿಂಗ ನಿಂತಾಗ ನಿನ್ನ ಹರಿದಾಗ ನಾನು ಸಿಕ್ಕೊಂಡ ಮನದತ್ತಿ ಮತ್ತ ನಿಂದು ಹರಿತಂತ ಕೇಳ ಹಂಗ್ಯಾಕ ಜಿಗದ್ ಜಿಂಕಿ ಮರ್ಯಾದ ಬರ್ತಲಿ ಪೋರಿ ಅಲ್ಲ ಪೋರಿ ಅವ್ವ ಅವ್ವ ನನ್ನ ಸೂರ ಅಲ್ಲಲ್ಲಿ ಎಲ್ಲಿ ಬೇಕಾದಲ್ಲೇ ಹೋಗಿ ನಿನ್ನ ಕೊಳದಾಗ ಸೇರಿಸ್ತಿ ಬಿಡು ನಿಂದ ಅದು ಎಲ್ಲೈತಿ ನಿಂದ ಮನದದ್ದು ತಗದ್ ತೋರ್ಸ ಮನದೈತೆ ಏನು ಮುರಿದೈತೆ ಅಲ್ಲೇ ಹುಡುಗಿ ನಾನು ಮಣದುದು ಇದ ಮತ್ತ ನಿಂದಟ ತೋರಿಸ್ತೀನ ಮತ್ತ ನನಗ ಏನ್ಲೇ ಅದು ತೋರ್ಸೋದು ಅದ ರೀ ನಿಮ್ದ ಅರಿ ಬೇಳ ಅಲ್ಲಲ್ಲಿ ನೋಡು ಇವ್ರು ಎಂಥ ಮಕ್ಕಳನ್ನ ಅಂತಾರಂತೀನಿ ನಾನು ಅಲ್ಲ ಮಾತಾಡ್ದೆಲ್ಲ ಮಾತಾಡಿ ಮತ್ತೆ ಮ್ಯಾಲ ಬೆನ್ನಿಗದೆ ಸಾಪ್ ಇಳ್ಯಾಕ ಬರ್ತಾರ ಎಂಥ ಮಕ್ಳು ಹುಟ್ಟಿದ್ರು ನೋಡ್ರಿ ಊರಾಗ ಅಂತೀನಿ ನಾನು ಎಲ್ಲ ಪೂರ್ತಿ ಎಲ್ಲ ಬಿಟ್ಟಾರ್ರಿ ಅಂದಂಗ ಯಾರು ನೀವು ಏನ್ ನಿಮ್ಮದು ಅಲ್ಲ ಹುಡುಗಿ ನನ್ನ ಹೆಸರು ಭೀಮಸೇನ್ ಅಂತ ಇಲ್ಲಿ ನಿಮ್ಮಂತ ಹುಡುಗಿಯಾರ ಮುಂದೆ ಕುಂತು ಮುದುಕ್ಯಾರಲ್ಲ
ಪ್ರೀತಿಲಿಂದ ಕರಿತಾರ ಪಂಚಾಯತಿಗೂ ಭೀಮ್ಯಾ ಅಂತ ಕರಿತಾರ ಮತ್ತ ನಿಂದ ಹೇಳ್ತೀನ ಏನಂದಿ ನೀನು ಪಂಚಾಯತಿ ಭೀಮ್ಯಾ ಏನ್ ಅಡ್ಡಿಲ್ಲ ಬಿಡು ಭೀಮ್ಯಾ ಬಾಳ ಚಂದ ಐತೆ ನಿಂದು ಏನದ ಅವನವನ ಮಕ್ಕೊಂಡ ಬಿಟ್ಟೈತಿ ಎಲ್ಲಾರು ಅದಕ್ಕ ಹೇಳಾಕತ್ತೀನಿ ಹೋಗ್ಲಿ ಬಿಡು ನೀ ಇಷ್ಟೆಲ್ಲ ಕೇಳಾಕತ್ತಿ ಅಂದ್ಮೇಲೆ ನಾನು ಹೇಳ ಕೇಳಲ್ಲ ಹೇಳ್ತೀನಿ ತಗೋ ಈ ಊರಾಗ ಧನರಾಜಪ್ಪನ ಮನ್ಯಾಗ ಕಾರ್ಕುನ್ಕಿ ಕೆಲಸ ಮಾಡ್ತಾನಲ್ಲ ನಮ್ಮಪ್ಪ ನಮ್ಮಪ್ಪನ ಗೊತ್ತಾಯ್ತಿಲ್ಲ ಮಂಗ್ಯನ ಮಗ ಶರ್ಟ್ ಹೇಳ ಮಂಗ್ಯನ ಮಗ ಅಂದಂದ್ರ ಕತ್ತರಿಸಿ ಕೈಯಾಗ ಕೊಟ್ಟ ಅವನ ಮಗಳ ಮಾಲಾಶ್ರೀ ಅದ್ರಾಗ ಶಾರ್ಟ್ ಕಟ್ ಆಗಿ ಊರಾರ ಹುಡುಗರೆಲ್ಲ ಮಾಲಾ ಏನ್ ಮಾಲಾ 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 ಅಂತಾರ ಹೌದಾ ಅಲ್ಲ ಹುಡುಗಿ ನಿಮ್ಮಂತ ಸಾವುಕಾರ ಮನಿಗೆ ಹೋಗಿ ತೆಗೆದು ಬರೋಕೆ ಹೊಂಟು ನಾನು ಹಾಕ್ಯ ಏನ್ಲೇ ಅದು ಹಾಕಿ ತೆಗೆದು ಬರೋದು ಅಲ್ಲ ಹುಡುಗಿ ನಿಮ್ಮಂತ ಸಾವುಕಾರ ಮನೆಗೆ ಹೋಗಿ ಈ ಸಾಮಾನ್ಯನಿಂದ ಗಾಡಿ ಪಂಚ ತೆಗೆದ ಟ್ಯೂಬ್ ಒಳಗೆ ಹಾಕಿ ಪಸ 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 ಹೊಡ್ಕೊಟ್ಟು ಬರ್ತ ನೋಡ ಹೌದು ಬಿಡು ಅಂದ್ರ ಅವ್ರೇನ್ ಇಲ್ಲಿಗೆ ಬರೋದಿಲ್ಲ ನೀನ ಮನಿ 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 ಹೋಗಿ ಹೋಗಿ ಹಾಕಿ ಬರ್ತೀಯ ಅಂದಂಗ ಆಯ್ತು ಬಿಡ ಅಲ್ಲ ಹುಡುಗಿ ನಿಮ್ಮಂತ ಸಾವುಕಾರ ಮಾತು ನಾ ಕೇಳಿಲ್ಲ ಅಂದ್ರ ಈ ಮತ್ತೊಬ್ಬನು ಹುರುಪ್ ಹಾಕಿ ನಮ್ ವಿರೋಧ ಅಂಗಡಿ ಇರ್ತಾರ ಅದಕ್ಕಂತ ಅವ್ರು ಎಲ್ಲಿ ಹೇಳ್ತಾರ ನೋಡ ಅಲ್ಲೇ ಹೋಗಿ ಪಾಟ್ ಪಾಟ್ ಎಬ್ಸ್ತಾನ ಮಾಡ್ತೀರಿ ಬರ್ರಿ ಸಟ್ ಸಟ್ ಸಿಗ್ತಾನ ಪಟ್ಲ ಒಳಗೆ ಹಾಕೊಟ್ಟು ಬರ್ತಾನ ನೋಡ ಮತ್ತ ನಿಂದು ಇದ್ರೆ ಹೇಳ ನೀ ಎಲ್ಲಿ ಐತಿ ಅಲ್ಲೇ ಬಂದ ಹಾಕೊಟ್ಟು ಬಂದ್ಬಿಡ್ತಾನ ಮತ್ತ ಅಯ್ಯೋಯ್ಯೋ ಏ ಪಡಪೋಷ್ ನನ್ನ ಮಗನ ಅಲ್ಲ ಏನ್ ಹಾಕತಿ ನಮ್ದು ಏನೂ ಇಲ್ಲ ನೀ ಏನ್ ಹಾಕೋದು ಕೊಳಂಬಿಲ್ಲ ಕೆಲಸ ಆಗೋದಿಲ್ಲ ಅಲ್ಲ ನಿನ್ನ ಗಾಡಿ ಅನ್ನಲ್ಲ ಹಂಗೆ ಆಗ್ಬೇಕು ಅಷ್ಟನ ಹೌದಾ ಇದೆಲ್ಲ ಹೇಳಾಕತ್ತಿಯಲ್ಲ ಈಗ ಹಾಕಿ ಬಂದವ್ರನ್ನ ಕೇಳಿ ಬರ್ಲ ನಾನು ಬೇಕಾದಂಗ ಇದೆಲ್ಲ ನಿಜಾನ ಇವ್ರ ತುಂಬ ಕೇಳ ಹವ ಹಂಗೈತೆ ಹಂಗಾದ್ರೆ ಮತ್ತೆ ತಡ ಹಾಕ ಬಾ ನನಗೆ ಹವನ ಬಾ ರಗಡ ಮಾಡಿ
ನೋಡ್ದಂಗ ಐತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೌದಾ ಎಲ್ಲಿ ನೋಡಿ ನೀನು ಮೊದಲ ಹೇಳಬಾರ್ದು ಮೊದಲ ಬಾರಿ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದ ಚಂದ. ಇವತ್ತು ನಮಗೆ ಬರೋ ಹಳ್ಳಿಯಾಗಿನ ಸರ್ವೆ ಮಾಡಂತೇಳಿ ಮೇಲಿನ ಅಧಿಕಾರಿಗಳು ಭಾಳ ಹೇಳಕತ್ತಾರ. ಅದಕ್ಕೆ ನಾನು ಇವತ್ತು ಈ ಚೆನ್ನಾಪುರದಾಗ ಒಂದು ಸರಿ ನಂಬರ್ದ ಹಿಡ್ದ ಲೆಕ್ಕ ಹಾಕಿ ಎಲ್ಲ ಸರಿ ನಂಬರ್ ಚೆಕ್ ಮಾಡ್ಬೇಕಂತ ಬಂದೀನಿ. ಟೈಮ್ ಬೇರೆ ಭಾಳ ಆಗೈತಿ. ಒಬ್ಬರು ರೈತರ ಸಿಗ್ತಾರಿಲ್ಲ, ನೋಡೇ ಬಿಡೋಣ. ನಮ್ಮ ಕೆಲಸ ಇನ್ನ ಚಾಲೂ ಮಾಡೋಣ. ಅಲ್ರಿ ನಾವು ಪಕ್ಕ ಪೂರ್ತಿ ಡ್ಯೂಟಿ ಮಾಡ್ಬೇಕಂತ ಬಂದ್ರೆ ಇಂಥವ್ರ ಕಣ್ಣು ನಮ್ಮ ತೆಲ್ಲು ಸ್ವಲ್ಪ ಔಟ್ ಹಾಕೋ ನೋಡ್ರಿ. ಈ ಜನಕ್ಕೆ ಟೈಮ್ ಗೇಮ್ ಐತಿಲ್ಲ ಅಂತೀನಿ. ಹಗಲ್ ಹೊತ್ತಿನಾಗ ಚಿತ್ತಿ ಮಳೆ ನಾಯಿ ತೆಕ್ಕಿ ಬಿಡ್ಕೊಂಡು ನಿಂತಾರಲ್ರಪ್ಪ, ಯಾರಿರ್ಬೇಕು ಇವ್ರು? ಬಂದಿಪ್ಪ ಬೀದಿನ ಅಂತವನ ನಿನಗೆ ದೇವ್ರ ನಾಯಕಿದ್ರ ಫಾಸ್ಟ್ ವಾಸ್ ಹಿಡಿಯೋಂಗ್ ಕೊಟ್ಟ ಅಂತೀನಿ. ಅಲ್ಲ ನಾವು ವರ್ಷ ಪೂರ್ತಿ ಕಾಕೊಂತ ಕುಂತ ಹುಡುಗಿ ಬಂದು ಬಿಟ್ಟೆ ಮಗಣ. ನೀನು ಮತ್ತೆ ಬೇರೆ ಯಾವ ಸಿಗಲಿಲ್ಲ, ಕಾತಿಗೆ ಈಗ ಸಿಗಲಿಲ್ಲ ನಿನ್ನ ಕಣ್ಣಿಗೆ. ಏನಪ್ಪ ದೋಸ್ತ, ಎಂಥ ಕೆಲಸ ಮಾಡಿದ್ದು? ನಿನಗೂ ಇದ ಹುಡುಗಿ ಸಿಕ್ಕಳ, ಬೇರೆ ಏನೋ ಒಂದು ಕಾತಿಗೆ ಸಿಗಲಿಲ್ಲ. ನಮ್ಮತ್ತ ಇದ ಹುರುಪಿನ್ಯಾಗ ಬಂದು ಈ ಹುಡುಗಿ ಪಡಿಬೇಕಂತ ಎಷ್ಟು ಕಷ್ಟಪಟ್ಟ ಈ ಕೆಲಸ ಬಿಡ್ತಿರ್ಗಿ ಅನ್ನೋದು ಆ ದೇವ್ರಿಗೆ ಗೊತ್ತ. ಈ ಊರಿಗೆ ಹೊಸದಾಗಿ ಬಂದು ಹುರುಪಿನ್ಯಾಗ ಇವಳು ಪರಿಚಯ ಮಾಡ್ಕೊಂಡು ಇವಳು ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇಟ್ಕೊಂಡಿದ್ವಿ. ನಿನಗೆ ಇದಕ್ಕೆ ಸಿಕ್ಕಳ ನಮ್ಮತ್ತ. ಅಲ್ಲಾಗ ಉಪ್ಪಾಕೋ ಜನ ಭಾಳ ಅದಾರ ನೋಡು ದೋಸ್ತ, ಭಾಳ ಅದಾರ. ಮೊನ್ನೆ ಯಾವ್ದಾರ ಮಠಕ್ಕೆ ಹೋಗಿ ಕ್ಯಾಬಿ ಅರ್ಬಿ ಹಾಕೊಂಡ ಸನ್ಯಾಸಕ್ಕಿನ ಎಲ್ಲಿ ಹೋತ ಅದು ಕೊಟ್ಟ ಮಾತ ಪೋಸ್ ಕೊಡಕತ್ತೀನಿ ಗಪ್ಪ. ಏ ಹಾಯ್ ಯಾಕ ಅಲ್ಲಲ್ಲಿ ಇಲ್ಲಿ ಒಂದು ಕಿಶನ್ ಈ ನಮ್ಮನೆ ಅವನ ಜೋಡಿ ಒದರಾಕತ್ತಲ್ಲ, ಏನಾಗೈತಿ ನಿನಗ? ಮತ್ತೆ ಅವನ ಜೋಡಿ ತೆಕ್ಕಿ ಬಿಡ್ಕೊಂಡು ನಿಂತಿಲ್ಲ, ಮತ್ತೆ ಒದರಲ್ಲ. ಏನ್ ಮಾಡೋದು ಬಿಡು ಮರಯ್ಯ. ಏನಂದಿ ನೀನು? ಅವ್ನು ನಿನಗೆ ಬೇಸಿದ್ದಂತ. ಹೌದ್ರಿ, ಹೋಗ್ಲಿ ಬಿಡ. ಅಲ್ಲ ಪಾಪ ಅವನು ಯಾಕೆ ಬೇಯಕತ್ತಿದಿ? ಅವ್ನು ನೋಡ್ಲಾರ್ದ ಬಂದು ಹಾದ ಡಿಕ್ಕಿ ಹೊಡೆದಿದ್ದ. ಅದಕ್ಕೆ ಅವನು ಕೂಡ ಒಂದು ಸ್ವಲ್ಪ ಡಿಸ್ಕಸ್ ಮಾಡಕತ್ತಿದ್ನಿ. ಅಷ್ಟರೊಳಗೆ ನೀ ಬಂದ್ಬಿಟ್ಟಿ. ಅದನ್ನ ಅಪಾರ್ಥ ತಿಳ್ಕೊಳಕ್ ಹತ್ತಿಬಿಟ್ಟಿಯಲ್ಲ ನೀನು. ಏ ಇದಕ್ಕಿದಂಗೆ ಹೇಳ್ಬಿಟ್ಲಲ್ಲ ಹೋಯಪ್ಪ ಇವ್ನು ಮುಂದೆ ಮಂಗ್ಯಾನ ಮಗನ ಮುಂದೆ ಹೇಳಾಕಿದ್ರಾಗ ಏನು ಓದೈತಿ ಮಾರಾಯ? ಹಿಂಗಾದ್ರ ಸುದ್ದ ಆಗುದಿಲ್ಲ. ಹಿಂಗಾರ ಸುದ್ದಗಳು ಬಲ ಇದು ಹುರುಪ್ನೆ ಮತ್ತೊಂದು ಕಾಮ್ ಮಾಡೋಣ ಸ್ವಲ್ಪ. ಅಯ್ಯಯ್ಯ, ಸುದ್ದ 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 ಅಂತ ಹೇಳಿ ಅನ್ನಕತ್ತಿರಲ್ಲ. ಅಲ್ಲ ಸುದ್ದ ಅನ್ನೋದಾರ ಏನದ ಒಂದು ಸ್ವಲ್ಪ ನಂಗೆ ತಿಳಿಸಿ ಹೇಳ್ರಿ ನೋಡೋಣ. ಹಿಂಗ ಅನ್ನಕತ್ತೀರ? ಅವ್ನವ್ ನಿಮಗೂ ಇಬ್ರಿಗೆ ತಂಡಿ ಹತ್ತಿದಂಗೆ ಕಾಣ್ತೈತಿ. ಗೊತ್ತಿಲ್ಲ ಹಂಗಾರ ಇದ್ದ ಹುರುಪ್ನಾಗ ಮತ್ತಕ ಹೊಡಿ ಒಂದು ಜಾತ್ರೆ ತಗೊಂಡಿದ್ದ ನಾನು. Yeah.
ನನ್ನ ಮಗಳು ಮಾಲವ್ವ ಇಲ್ಲೇ ಹನುಮಾಪನ ಜಾತ್ರೆಯಾಗ ಹೋಗಿ ಬರ್ತಂತ ಹೇಳಿ ಹೋದಾಕಿ ಇನ್ನೂ ಬರವಾಳ. ಹೊತ್ತು ಮುಳುಗಾಕ ಬಂತು ಇನ್ನೂ ಬರವಾಳ. ಈಕಿ ಸಂಬಂಧ ನನಗೆ ಸಾಕು ಬೇಕಾಗೈತ್ರಿ, ಸಾಕು ಬೇಕಾಗೈತಿ. ನನ್ನ ಮಗಳು ಒಂದು ದಿನಾರ ಟೈಮ್ ಸಿರಿ ಮನೆಗೆ ಬಂದದ್ದು, ಅದ್ರಾಗ ಬೇರೆ ನಮ್ಮ ಕುಂತ ನೋಡ್ರಿ ಮಾನಿ ಪ್ರಿಟಲಪ್ ಸಾವುಕಾರ, ಅವ ಭಾಳ ಬೇರಿಕೆ ಅದಾನ್ರಿ. ಯವ್ವ ಮಗಳ ಮಾಲವ್ವ ಎಲ್ಲಿ ಹೋಗಿ ಯವ್ವ ನನ್ನ ಹಿಡ್ದವ ನನ್ನ ಬಂಗಾರ್ಗಿನಿ, ನಿಮ್ಮ ಅಪ್ಪ ಬಂದಿಲ್ಲ ಬಾರ ಯವ್ವ. ನಿನ್ನ ಹುಟ್ಟಿದವರ ಅಲ್ಲಲೇ ಅಪ್ಪ, ಈ ನಮ್ಮನಿ ಮಂದಿಯಾಗ ಹೊಯ್ಕೋತ್ ಬಂದು ಕೇಳಾಕತ್ತಿಯಲ್ಲ, ನೀನು ಅಬ್ರು ಅಂತೀನಿ ನಾನು. ಅಲ್ಲವೇ ಮಗಳ, ಎಷ್ಟು ಹುಡುಕ್ಯಾಡ್ಬೇಕು ಬೇ ನಾನಿನ್ನ. ಆ ಗೊಂದ್ಯಾಪ್ನಾರ ಓಣ್ಯಾಗ ಹೋಗಿ ಉತ್ತರಾರ ದಿನ್ಯಾಗ ಇಳಿದು ಕೈಕಾಲ ಕೆತ್ತಿಸ್ಕೊಂಡು ನಿನ್ನ ಹುಡುಕ್ಯಾಡೋ ಸಂಬಂಧ ಸಾಕಬೇಕಾಗೈತೆ ಯವ್ವ ನನಗೆ. ಹೆಣ್ಮಗು ನಮಸ್ಕಾರ. ನಾನು ಯಾವಾಗ ನಿಮಗೆ ಮಾವ ಅನ್ರಿಪ್ಪ ಮಾರಾಯ. ಇನ್ನು ಮ್ಯಾಗಿಂದ ನಮ್ಮ ಪಾಲಿಗೆ ನೀವ ಮಾವಾರ್ರಿ ಹೊತ್ತೇರೋ ಮಠ. ಯವ್ವ ಮಗಳ, ನನ್ನ ಮಗಳು ಇರುವ ಆಕೆ ಒಬ್ಬಕ್ಕಿದಾಳಂತ ಹೇಳಿ ನೀ ಬೇಡಿದ್ದೆಲ್ಲ ತಂದು ಕೊಟ್ಟನೆ ಅಲ್ವಿ. ನಡಿವೆ ಮಣಿ ನಡಿಯನ್ನ. ಇವರು ಮಾವಾಗಿವ ಅಂದ ನನ್ನ ನುಣ್ಣಂಗ ಕತ್ತಿ ತಗೋದು ತೆರಿಗೆ ಉಳಿಸ್ತಾರವೇ. ನಡಿವೆ ಮನೆಗೆ ನಡಿ. ಇರ್ಲಿ ಬಿಡಯ್ಯಪ್ಪ, ಪಾಪ ಯಾಕಷ್ಟು ತ್ರಾಸ ಮಾಡ್ಕೊಳಕತ್ತಿ ನೀನು. ಮಾವ ಅಂದ್ರೆ ಏನ್ ತಪ್ಪಾಗತ್ತಪ್ಪ, ಅದೇನು ಹರಿಯೋದು ಅಲ್ಲ ಮುರಿಯೋದು ಅಲ್ಲ ಅನ್ಕೊಳ್ಳಿ ಬಿಡ. ಇರ್ಲಿ ಸಿದ್ದು, ನಾ ಇನ್ನು ಬರ್ಲ. ಭೀಮ್ಯಾ ಬರ್ತೀನಿ, ಟಾಟಾ. ಹೋಗೋದು ಅಕ್ಕಿ ಮಾಲ ಇದ ಹುರುಪ್ನಾಗ ಇನ್ನೊಂದೇನಾರ ಏನಂತೀನಿ ನೀನು ಈಗ ಹುರುಪ್ನ್ಯಾಗ ನೀ ಹುರುಪ್ ಎಬ್ಸ್ಬೇಕಂತೀರಿ, ಆದ್ರೆ ಏನ್ ಮಾಡೋದ ನಮ್ಮ ಅಪ್ಪ. ಯವ್ವ ನೀ ಎಲ್ಲ ಹೋಗೋದು ಮಗನಿನ ಮಗಳಲ್ಲಿ ಬರಿಸಿಸ ನಾನು ಬಗೆಯಪ್ಪ ಸಣ್ಣ ಕೋಸ ಏನ ಬೆಳೆಸೈತಿ ಈಗ ಕಟಮಸ್ತ ಮೋದಯಾದ ಸುಸ್ತ ಅದಕ್ಕೆ ಬರಿ ನೈಸ.
ಅಯ್ಯಯ್ಯೋ ಆಯ್ತು ತಡಿಯಪ್ಪ ಯಾಕೆ ಬೇಯಾಕತಿ ಪಾಪ ಅವ್ರದ ನಿದ್ದೆ ಗಟಾರ ಮಾಸ್ತರ್ ಏ ನಿಮ್ಮ ಅಪ್ಪ ಬುದ್ಧಿ ಅಲ್ಲ ಮಾರೇ. ದೇವ ಮೂರ್ತೀಶ್ವರ, ಇವತ್ತು ನನ್ನ ಮಗನ ಮದುವೆ ಸರಿಯಾದ ಸಮಯಕ್ಕೆ ಅಕ್ಷತೆ ಕಾರ್ಯ ನೆರವೇರಲೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಬೇಡಿಕೊಳ್ಳುತ್ತೇನೆ. ಅಪ್ಪ, ಸಮಯ ಭಾಳ ಆಗೈತಿ, ಬೇಗನೆ ಅಕ್ಷತೆ ಕಾರ್ಯವನ್ನು ಮುಗಿಸಿ ಬಿಡೋಣ. ಮಾದೇವ, ಆಚಾರ್ಯ ಇನ್ನೂ ಬಂದಿಲ್ಲ, ಬೇಗನೆ ಹೋಗಿ ಕರೆದುಕೊಂಡು ಬಾರಪ್ಪ. ಅಪ್ಪ, ಆಚಾರ್ಯಗಳು ಬಂದಿದ್ದಾರೆ. ಇನ್ನು ಒಳಗಿನಿಂದ ಅನ್ನ ಆತಿಗೆ ಬರೋದು ಅಷ್ಟೇ ತಡ. ಹುಲಿಯ, ಎಲ್ಲರೂ ಅಕ್ಷತೆ ಕಾರ್ಯಕ್ಕೆ ಹೇಳಿದೇನಲ್ಲಪ್ಪ. ಎಲ್ಲರಿಗೂ ಹೇಳಿ ಬಂದಿದ್ದೇನಪ್ಪ. ಆಚಾರ್ಯಗಳೇ, ಸಮಯ ಭಾಳ ಆಗೈತಿ, ಬೇಗನೆ ಮಂತ್ರ ಅಂದು ಅಕ್ಷತೆ ಹಾಕ್ರಿ. ತದೇವ ಲಗ್ನಂ ಸುದಿನಂತು ದೇವಾ, ತಾರಾಬಲಂ ಚಂದ್ರಬಲಂತು ದೇವಾ, ವಿದ್ಯಾಬಲಂ ದೈವಬಲಂತು ದೇವಾ, ಗೌರಿಪತಿ ಶಿವ ಮೈಲಾರಿ ಮತ್ತು ಪದ್ಮನ ಶುಭ ಕಾರ್ಯಕ್ರಮ ಚಾಲು ಐತಿ. ಈಗ ಅಕ್ಕಿ ಕಾಳ ಮುಖಾಂತರ ಸಮಾಪ್ತಿ ಆಗ್ತೈತಿ. ಅಪ್ಪ, ಆಶೀರ್ವಾದ ಮಾಡಪ್ಪ. ಅಕ್ಕ ಅಕ್ಕ ನಮಗೂ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಎದ್ದೇಳು. ವರ್ಷ ತುಂಬೋದ್ರೊಳಗಾಗಿ
ಆ ದೇವರು ನಿನಗೆ ಒಂದು ಗಂಡು ಮಗುನ ಕೊಡ್ಲಿ, ಆ ಮಗುವಿನಿಂದ ಈ ನಮ್ಮ ಮನೆಯ ಕೀರ್ತಿ ಪತಾಕಿ ಹಾರ್ಲಿ ಅಂತ ಬೇಡ್ಕೊಳ್ತೀನಿ. ಸ್ವಲ್ಪ ಮರಿಮಕ್ಕಳ ಖುಷಿಯಿಂದ ಒಡಪ ಹೇಳ್ರಿಪ್ಪ, ನಮ್ಗೆ ಆಚಾರ್ಯಗಳಿಗೆ ಅದು ಕೇಳು ಅಭ್ಯಾಸ ಭಾಳ. ಅಪ್ಪಾಜಿ ಅಪ್ಪಾಜಿ, ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರು ಹೇಳಲೇ ಇಲ್ಲ, ಹೇಳು ಚಿಕ್ಕಪ್ಪ. ಹೇಳ್ತೀನಪ್ಪ ಕುಮಾರ. ಕಾಲಾಗ ತೊಡಿ, ಬಾಯಾಗ ಪೇಡಿ, ಮಾಡಿ ಮ್ಯಾಗ ಕುಂತ ಮಾವ ಅಂತ ಕರಿತಾಳ ಪದ್ಮ. ಚಿಕ್ಕಮ್ಮ ಚಿಕ್ಕಮ್ಮ ನೀನು ಹೇಳು ಚಿಕ್ಕಮ್ಮ. ಹಣಿಗೆ ಕುಕುಮ ಚಂದ, ಮೂಗಿಗೆ ನತ್ತು ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ನನ್ನವರೇ ನನಗೆ ಚಂದ ಮೈಲಾರಿ ಅಂತ. ಕುಮಾರ, ಆದ್ರೂ ನೀನು ಭಾಳ ಬೆರಕೆದೀಪ. ನಾ ಹೋಗಿ ಬರ್ತೇನ್ರಿಪ್ಪ. ಇನ್ನ ಮಾದೇವ, ಆಚಾರ್ಯಗಳು ಹೊಂಟಿದ್ದಾರೆ, ಅವ್ರಿಗೆ ಏನಾದರೂ ಕೊಟ್ಟು ಕಳಿಸಪ್ಪ. ಆಯ್ತಪ್ಪ, ಹೋಗಿ ಬನ್ನಿ ಆಚಾರ್ಯರಿ. ಅಜ್ಜ ನಿನಗೂ ಇನ್ನೊಂದು ವಿಷಯ ಗೊತ್ತಾ? ಚಿಕ್ಕಪ್ಪರ ಮದುವೆ ಆಯ್ತು, ಈಗ ಆಡಿ ಕುಣಿಯೋಣ ಬನ್ನಿ ಅಜ್ಜ. ನೆಮ್ಮನೆ ಬಿಟ್ಟಲ್ಲೋ ಅಪ್ಪ. ಅಲ್ಲ ಆತಿಗೆ ಮಗು ಆಸೆಪಟ್ಟಿತ್ತಂದ್ರೆ ಮುಗೀತು, ಅದು ಈಡೇರ್ಲೇಬೇಕು ಬಾ. ಆಕಾಶಕ್ಕೆ ಚಕ್ರ ಹಾಕಿ ಭೂಮಿಯ ಮಂಟಪ ಮಾಡಿ ಕಲ್ಯಾಣ ಪದ್ಮ, ನಡೀರಿ ಒಳಗಡೆ ಹೋಗಿ ದೇವರ ದರ್ಶನ ತೆಗೆದುಕೊಳ್ಳೋರಂತೆ. ಬನ್ನಿ ಹೋಗೋಣ. ಮಾದೇವ, ಮೈಲಾರಿ ಮತ್ತು ಪದ್ಮಾಳನ್ನು ಮನೆ ದೇವರ ದರ್ಶನ ಮಾಡಿಕೊಂಡು ಬರಲಿ. ಮೈಲಾರ ಗೌಟಿಗೆ ಕಳಿಸಿಕೊಡಪ್ಪ. ಆಯ್ತಪ್ಪ.
ನಮ್ಮ ಮನೆತನದ ಸಂಸ್ಕೃತಿ ಪದ್ಧತಿನೇ ಇದೆ. ಅಪ್ಪ, ಮದುವೆಯಾದ ಮರುದಿನವೇ ಕಾಲಾಂತರವಾಗಿ ಬಂದಿರುವ ಸಂಸ್ಕೃತ ಪದ್ಧತಿಯನ್ನು ಪಾಲಿಸಲೇಬೇಕಲ್ಲಪ್ಪ. ದೇವ, ಜಗತ್ತನ್ನು ಉದ್ಧರಿಸುವ ಮೈಲಾರ ಲಿಂಗೇಶ್ವರನೇ, ವರ್ಷಕ್ಕೊಮ್ಮೆ ನಡುವ ಕಾರ್ಯಕರ್ತೆಯಂತೆ ತುಂಬಿದ ಮನೆಯಲ್ಲಿ ತುಂಬಿದ ದೋಣಿಯಲ್ಲಿ ಅಂಬಿಗನು ಜನರು ಪಾರು ಮಾಡಿದಂತೆ ಈ ನಮ್ಮ ತುಂಬಿದ ಮನೆತನ ರಕ್ಷಿಸು ಬಾರುವ ನಿನ್ನನ್ನು ಕುಡಿದೆ ತಂದೆ, ನಿನ್ನನ್ನು ಕುಡಿದೆ. ಮೈಲಾರಿ, ಗಂಡ ಹೆಂಡತಿ ಇಬ್ಬರು ಕೂಡಿ ಮನೆದೇವರ ದರ್ಶನ ಮಾಡಿಕೊಂಡು ಬರಲಿ. ಮೈಲಾರಿ, ಏ ಮೈಲಾರಿ. ಅಪ್ಪ, ಆ ದೇವರಕ್ಕಿಂತ ಮೊದಲು ನಿಮ್ಮ ದರ್ಶನ ಆಗಿತ್ತು ಅಂದಮೇಲೆ ಇನ್ಯಾವ ದೇವರಪ್ಪ? ಮೈಲಾರಿ, ಗಂಡ ಹೆಂಡತಿ ಇಬ್ಬರು ಕೂಡಿ ದೇವರ ದರ್ಶನ ಮಾಡಿಕೊಂಡು ಬನ್ನಿ. ಮೈಲಾರಿ, ನಮ್ಮ ಮನೆತನದ ಸಂಸ್ಕೃತಿ ಪದ್ಧತಿಯನ್ನು ಪಾಲಿಸಿಕೊಂಡ ಬಂದ ಮನೆತನಪ್ಪ ನಮ್ಮದು. ಹೋಗು, ಬೇಗನೆ ದೇವರಿಗೆ ಹೋಗಿ ಬನ್ನಿ. ನಡೀರಿ, ಹೋಗೋಣ. ಆಯ್ತು ಅಣ್ಣ, ನಡೀರಿ ಹೋಗೋಣ. ಶಶಾಂಕ್ ವಾಲಿಕಾರ್ ಕುಮಾರನ ಪಾತ್ರದವರಿಗೆ ಒಂದು ಪ್ಯಾಂಟ್ ಮತ್ತು ಒಂದು ಶರ್ಟ್ ವಿಠಲ್ ಫಕೀರಪ್ಪ ಹೆಬ್ಬಾಳ್. ಅದೇ ಥರನಾಗಿ ಕುಮಾರನ ಪಾತ್ರವನ್ನು ಮಾಡಿರ್ತಕ್ಕಂಥ ಶಶಾಂಕ್ ವಾಲಿಕಾರ್ ಅವರಿಗೆ ಹನುಮಂತ ಸದಪ್ಪ ಕಾಡ್ಕೊಪ್ಪ ಇವರಾದರೂ ಕೂಡ ಒಂದು ಬೆಳ್ಳಿ ಪೋಚನೆ ಮಾಡಿರ್ತಾರೆ. ಅದೇ ಥರನಾಗಿ ಕುಮಾರನ ಪಾತ್ರವನ್ನು ಮಾಡಿರ್ತಕ್ಕಂಥ ಶಶಾಂಕ್ ವಾಲಿಕಾರ್ ಅವರಿಗೆ ಅಡಿಯಪ್ಪ ಕಾಡ್ಕೊಪ್ಪ ಇವರಾದರೂ ಕೂಡ ಒಂದು ಬೆಳ್ಳಿ ಕಡೆಯನ್ನು ಮಾಡಿರ್ತಾರೆ. ಸದಪ್ಪ ಭೀಮಪ್ಪ ಕಾಡ್ಕೊಪ್ಪ ಇವರಾದರೂ ಕೂಡ ಒಂದು ಬೆಳ್ಳಿ ಪೋಚೆಯನ್ನು ಮಾಡಿರ್ತಾರೆ. ಅದೇ ಥರನಾಗಿ ಆನಂದ್ ವಾಲಿಕಾರ್ ಇವರಿಗೆ ಶ್ರೀ ಸೋಮಲಿಂಗ್ ಆಲದಕಟ್ಟಿ ಒಂದು ಪ್ಯಾಂಟ್ ಮತ್ತು ಒಂದು ಶರ್ಟನ್ನು ಮಾಡಿರ್ತಾರೆ. ಸಿದ್ದಪ್ಪ ಸಪ್ಪಡ್ಲಿ ಇವರಾದರೂ ಕೂಡ ಒಂದು ಪ್ಯಾಂಟು ಮತ್ತು ಒಂದು ಶರ್ಟನ್ನು ಮಾಡಿರ್ತಾರೆ. ಶ್ರೀಶೈಲ್ ವಾಲಿಕಾರ್ ಇವರಾದರೂ ಕೂಡ ಒಂದು ಬೆಳ್ಳಿ ಪೌಚೆಯನ್ನು ಮಾಡಿರ್ತಾರೆ. ಅದೇ ಥರನಾಗಿ ಕಲ್ಮೆ ಸದಪ್ಪ ಕಾಡ್ಕೊಪ್ಪ ಇವರಿಗಾದರೂ ಕೂಡ ಸೋಮರಾಯ್ ಕೆಲಾಯಿರಿ ಇವರಾದರೂ ಕೂಡ ಒಂದು ಬೆಳ್ಳಿ ಪೌಚೆಯನ್ನು ಮಾಡಿರ್ತಾರೆ. ಅದೇ ಥರನಾಗಿ ವಾಸಪ್ಪ ಗಡಿಗಿ ಸಾಂಕಿನ್ ಸೀಮಿಕೇರಿ ಇವರಾದರೂ ಕೂಡ ಒಂದು ಬೆಳ್ಳಿ ಪೌಚೆಯನ್ನು ಮಾಡಿರ್ತಾರೆ. ಅದೇ ಥರನಾಗಿ ರಂಗಪ್ಪ ಕಾಡ್ಕೊಪ್ಪ ಒಂದು ಪ್ಯಾಂಟ್ ಮತ್ತು ಒಂದು ಶರ್ಟನ್ನು ಸೇಡಿಗೆ ಸೇಡು, ಮುಯ್ಯಗೆ ಮುಯ್ಯ. ವಿಶ್ವಾಸಕವನ್ನು ಸ್ಥಾಪಿಸಲೇಬೇಕೆಂಬ ಈ ಭೂಲೋಕಕ್ಕೆ ಕಾಲಿಟ್ಟವನು ನಾನು. ಹುಲಿಯ ಅಂದು ನನ್ನ ಕೈಯಲ್ಲಿ ಸಿಕ್ಕ ಪದ್ಮಾಳನ್ನು ಕಾಪಾಡದಂಗೆ ಮಾಡಿ ಅವಳನ್ನು ಅತ್ತಿಗೆ ಎಂದು ಸ್ವೀಕಾರ ಮಾಡಿಕೊಂಡಿ ಆ ಮಗನೇ. ಇನ್ನು ಗೊತ್ತಿಲ್ಲ ಆ ಹೊಲಸ ಸೂಳಿಯ ವಿಷಯ ನಿನಗೆ. ಮದುವೆಯಾದರೂ ಗಂಡನ ಬಿಟ್ಟು ಮತ್ತೊಬ್ಬ ಮೆನ್ನನ ಜೊತೆ ಸುತ್ತಾಡುವ ಸೂಳೆಯವಳು. ಗಂಡನೆಂದು ಬಣ್ಣದ ಮಾತುಗಳನ್ನು ಆಡದೆ ಅತ್ತಿ ಮಾವನಿಗೆ ಮುದ್ದಿನ ಸೊಸೆಯಾಗಿ ಮತ್ತೊಬ್ಬನ ಜೊತೆ ಮುದ್ದಾಡುವ ಬಂಡ ರಂಡರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನಿದ್ದರು ಮಿಂಡನೊಂದಿಗೆ ಹಾಡಿ ಕುಣಿಯುವ ಸಾಕಷ್ಟು ಹೆಣ್ಣುಗಳಿವೆ ಸಮಾಜದಲ್ಲಿ. ಇವೆಲ್ಲವನ್ನು ನಿನಗೆ ಗೊತ್ತಿದ್ದು ಅವಳನ್ನು ಮನೆ ತುಂಬಿಸಿಕೊಂಡಿಯಲ್ಲ. ಇಂದಿಲ್ಲ ನಾಳೆ ಗೊತ್ತ
ಗೊತ್ತಾಗುತ್ತದೆ ಆ ಹೊಲಸ ಸೂಳೆಯ ವಿಷಯ ನಿನಗೆ. ಪದ್ಮ, ನೀನು ಹೊಸ ಮಾಲಗಿತ್ತಿಯಾಗಿ ಆ ಮನೆಯ ಹೊಸಲಿ ತುಳಿದ ಮೇಲೆ ನಿನ್ನ ಹುಟ್ಟು ಗುಣ ಬಿಡುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಲ್ಯದಿಂದ ಸ್ನೇಹ ಬೆಳೆಸಿ ಆರಿದ ದೀಪಕ್ಕೆ ಮತ್ತೆ ಮತ್ತೆ ಎಣ್ಣೆ ಹಾಕಿ ಹಚ್ಚಬೇಕು ನಮ್ಮ ಸ್ನೇಹವನ್ನು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯ ತೀರಿಸದೆ ಹೋದರೆ ಈ ಯಾವುದನೇ ಅಲ್ಲ. ಇವತ್ತು ದೇವರ ದರ್ಶನ ಮುಗಿತು. ಈ ಪವಿತ್ರವಾದ ತಂಗಾಳಿಯಲ್ಲಿ ಇಂಪಾದ ಒಂದು ಹಾಡು ಹಾಡಿ ಕೊನೆಯಬಾರದೆ ಅನಸಕತೈತಿ ನನ್ನ ಮನ. ನೋಡು ಪದ್ಮ, ಹೊತ್ತು ಮುಳುಗಿದ ಮೇಲೆ ಮತ್ತೆ ಬೆಳಕಾಗಲೇಬೇಕಲ್ಲ. ನಾವು ಇಬ್ಬರು ಸತಿಪತಿ ಆದ ಮೇಲೆ ಹಾಡು ಕುಣಿಲೇಬೇಕಲ್ಲವೇ ಚಿನ್ನ? ರೀ, ಈ ನಿನ್ನ ಮಾತು ಕೇಳಿ ಬಹಳ ಸಂತೋಷ ಆಗಿತ್ತು. ಹಾಗಾದರೆ ತಡವೇಕೆ? ಬಾರೇ ನನ್ನ ಚಿನ್ನ, ಮನ ತುಂಬಿ ಅಪ್ಪಿಕೊಳ್ಳುವೆ ನಿನ್ನನ್ನು. That is purpose, but God is just for this.
not proposal, but God of this proposal. ಮಹಾಭಾರತದಲ್ಲಿ ನಡೀತುವಿದ್ದ ಆಸ್ತಿಗಾಗಿ ಪಾಂಡವ ಕೌರವ್ರಿಗೆ ಬಿದ್ದ. ರಾಮಾಯಣದಲ್ಲಿ ನಡೀತುವಿದ್ದ ಒಂದು ಹೆಣ್ಣಿಗಾಗಿ ರಾಮ ರಾವಣನಿಗೂ ಇದ್ದ. ಇಂದು ಕಾಲಕ್ಕೆ ತಕ್ಕಂತೆ ಈ ಕಲಿಯುಗದಲ್ಲಿ ನಡೆಯುವುದು ಈ ಪದ್ಮರಾಜನಿಗೂ 3 ಮಂದಿ ಅಣ್ಣ ತಮ್ಮಂದ್ರಿಗೂ ಇದ್ದ. ಹುತ್ತದಲ್ಲಿದ್ದ ಹಾವನ್ನು ಪಡೆದ ಎಬ್ಬಿಸಿದಂತಾಯ್ತು ಈ ಚಲವಂತ ಮಲ್ಲನ ಸ್ಥಿತಿ. ನಾ ಮೆಚ್ಚಿದ ಪದ್ಮನ ಮದುವೆ ಆಯ್ತು. ನಾನು ಹಿಡಿಬೇಕಂದಿರುವ ಆಸ್ತಿ ಕೈ ತಪ್ಪಿ ಹೋಯ್ತು. ಅಂದು ಆಸ್ತಿ ಕೈ ತಪ್ಪಿ ಹೋಯ್ತು, ಸುಮ್ಮನಾದೆ. ನನ್ನ ಮಂಚದ ರಾಣಿ ಇನ್ನೊಬ್ರು ಸತಿಯಾಗಿದ್ದಾಳಂದ್ರ ಪದ್ಮ. ಈ ಪದ್ಮ ಎಂಬುವ ಪಟ್ಟ ಕಟ್ಕೊಂಡ ಮೇರೆಯುವ ಈ ರಾಜನಿಗೆ 2 ಅವಮಾನ. ಅಂದು ಆಸ್ತಿ ಅವಮಾನ, ಇಂದು ಹೆಣ್ಣಿನ ಅವಮಾನ. ಇಷ್ಟಕ್ಕೆಲ್ಲ ಕಾರಣ ಆ ಬಡ ದರಿದ್ರ ಸೂಳೆ ಮಕ್ಕಳೇ ಕಾರಣ. ಇನ್ನು ಕೆಲವೇ ದಿನಗಳಲ್ಲಿ ನೋಡು, ಅವರ ಸೇಡಿನ ಪ್ರತಿಫಲ ತೀರಿಸೋದ ಇದ್ದರ ಈ ಜಲವಂತಕ ಮಲ್ಲನ ಸ್ಥಿತಿ ಹಲ್ಲು ಕಿತ್ತ ಹಾವಾಗಿದೆ. ಪದ್ಮರಾಜನ ಅರುಬಟ ಕೇಳಿದರೆ ಇಡೀ ಊರ್ಗುರೇ ಹೆದರಿ ಸಾಯುವಾಗ ಇವರು ಮಾತ್ರ ನನ್ನ ಎದುರು ನಿಂತಿದ್ದಾರೆ. ಇನ್ನು ಮುಂದೆ ನೋಡು ಅವರ ಸ್ಥಿತಿಯನ್ನ. ಕೆಲವೇ ದಿನದಲ್ಲಿ ಊರು ಬಿಟ್ಟು ಓಡಿಸದಿದ್ದರ ಈ ಸುತ್ತು 10 ಹಳ್ಳಿಯ ದಣಿ ಅಂತ ಹರಿದಾಡಲೇ ಹೇಳಿ ನನ್ನ ಮಕ್ಕಳು. ಸೆಟ್ಟಿ, ಏ ಸೆಟ್ಟಿ, ಎಲ್ಲಿ ಹೋಗಿದ್ದಲೇ ಮಗನ? ನಾನು ಹೇಳಿದ ಕೆಲಸ ಏನಾಯ್ತು? ಗೌಡ್ರ, ಎಷ್ಟು ಸಣ್ಣ ಕೆಲ್ಸಕ್ಕೆ ಎಷ್ಟು ತಲೆ ಕೆಲ್ಸಗೊಂದಿರ್ರಿ. ನಾ ಮನಸ್ಸು ಮಾಡಿದ್ರು 1 ನಿಮಿಷನ್ಯಾಗ ಮಾಡಿ ಮುಗಿಸ್ತೇನ್ರಿ ಇದನ್ನ. ಲೇ ಸೆಟ್ಟಿ, ಇನ್ನು ಕೆಲವೇ ದಿನಗಳಲ್ಲಿ ನೋಡೋ ಆ ಬಡ ಬಿಕಾರಿಯ ಮಕ್ಕಳ ಸ್ಥಿತಿಯನ್ನ. ಗೌಡ್ರೆ, ಒಂದು ವೇಳೆ ನೀವು ಸುಮ್ಮನೆ ಇದ್ರೆ ನಾ ಸುಮ್ಮನಿರು ಕುಲ ಅಲ್ರಿ ನಂದು. ಏನ್ ಮಾಡ್ತಿಲೇ ಮಗನ? ಈ ರಾಮಪ್ಪ ಶೆಟ್ಟಿ ಸುಮ್ಮಿರೋ ಕುಲ ಅಲ್ರಿ ಗೌಡ್ರೆ. ಈ ಎಲ್ಲಾ ಟೆನ್ಷನ್ ಕಮ್ಮಿ ಆಗೋ ಹಂಗ 4 ಕ್ವಾರ್ಟರ್ ತರಿಸಿಲ್ರಿ ಗೌಡ್ರೆ. ಎಲ್ಲಿ ಹೊಡಿಬರಿ? ಸೆಟ್ಟರೇ, ನೀವು ಹೋಗಿ ಮನೆಗೆ. ನಾನು ಸೇಡಿಟ್ಟ ಮಣಿತನದ ಹೆಣ್ಣು ಇತ್ತ ಕಡೆ ಬರುವುದನ್ನು ನೋಡಿ ಸುಮ್ಮನೆ ಇರಲಾರ ಈ ಪದ್ಮರಾಜ್. ಬಟ್ ಈ ಪದ್ಮರಾಜನಿಗೆ ಎದುರಾಗಿ ನಿಂತಿರುವ ಆ ಮಾದ್ಯ ಹುಲಿಯನ್ನು ಮಣಿತಾಣವನ್ನು ಒಡೆದು ಛಿದ್ರ ಮಾಡಿದಾಗಲೇ ನನ್ನ ಆತ್ಮಕ ಶಾಂತಿ. ಆದರೆ ನಾನು ಸೇಡಿಟ್ಟ ಮಣಿತನದ ಹೆಣ್ಣು ಇತ್ತ ಕಡೆ ಬರಾಕತ್ತೈತಿ. ಈಗ ಸ್ವಲ್ಪ ಕಾದು ನೋಡೋಣ.
ದೇವ ಜಗದೀಶ್ವರ, ಈ ನಮ್ಮ ಸಂಸಾರವನ್ನು ಯಾವತ್ತಿದ್ರೂ ಸದಾಕಾಲ ಸುಖವಾಗಿಡು ತಂದೆ, ಸುಖವಾಗಿಡು. ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗಿ ನಮ್ಮಂಥ ರೈತರ ಬಾಳು ಒಳ್ಳೆಯದಾಗುವಾಗೆ ಮಾಡು. ಅದೇ ನಾನು ನಿನ್ನಲ್ಲಿ ಬೇಡಿಕೊಳ್ಳೋದು. ಗುಡಿಯಿಂದ ಬರುವುದು ಊದ್ಬತ್ತಿಯ ವಾಸನೆ, ಗಿಡದಿಂದ ಬರುವುದು ಹೂವಿನ ವಾಸನೆ, ಗಂಡ ಇದ್ದ ಕಡೆ ಬರುದು ನಿಮ್ಮಂತ ಹೆಣ್ಣಿನ ಸುವಾಸನೆ. ನಾನು ಸೇಡಿಟ್ಟ ಹೆಣ್ಣು ಅಂದರೆ ಶಾಂತ. ಈ ನಿನ್ನ ಶೀಲದ ಬುತ್ತಿ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಂದು ನನಗಿಂತ ಮೊದಲು ಬಂದು ಕಾಯುವ ನನ್ನ ಮುದ್ದಿನ ಅರಗಿಣಿಯೇ, ಸ್ವಲ್ಪ ಸೈಡ್ ತರಿಸಿ ನಿನ್ನ ಮುಖ ತೋರಿಸಬಾರದೆ ನನ್ನ ಚಿನ್ನ. ಯಾರು ನೀನು? ಪರಿಚಯ ಇಲ್ಲದ ಒಂದು ಹೆಣ್ಣನ್ನು ನಿಲ್ಲಿಸಿ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಿನಗೆ ರೀತಿ ನೀತಿ ಗೊತ್ತಿಲ್ವೇನು ನಿನಗೆ? ಏ ಹುಚ್ಚು ಹೆಣ್ಣೆ, ಹೆಣ್ಣಿನ ಜೋಡಿ ಮಾತನಾಡೋದು ಗೊತ್ತು, ಅದೇ ಹೆಣ್ಣಿನ ಜೋಡಿ ಸರ್ಸಾಡೋದು ಗೊತ್ತು. ಅದೇ ಹೆಣ್ಣು ಒಪ್ಪಿಲ್ಲದಾಗ ಹೊತ್ತುಕೊಂಡು ಹೋಗೋದು ಗೊತ್ತು. ಹೆಣ್ಣು ಅಂದ್ರೆ ಏನು ಅಂತ ತಿಳಿದುಕೊಂಡಿದ್ಯಾ ನೀನು? ಒಂದು ಹೆಣ್ಣು ತಾಯಿಯಾಗಿರ್ತಾಳೆ, ಅಕ್ಕನಾಗಿರ್ತಾಳೆ, ತಂಗಿಯಾಗಿರ್ತಾಳೆ, ಸೊಸೆಯಾಗಿರ್ತಾಳೆ. ಆದ್ರೆ ನಿನ್ನ ಜೊತೆಗೆ ಯಾವ ರೀತಿ ಇರಬೇಕು ಅಂತ ಬಗಳ ಮುಟ್ಟಾಳ. ಹೊಲಸು ರಂಡೆ, ನಿನ್ನಂತ ಹೊಲಸ ಸೂಳ್ಯರಿಂದ ಪಾಠ ನಾನು ಕಲಿಬೇಕಾಗಿಲ್ಲ. ನಿಮ್ಮಂತ ಹೊಲಸು ಸೂಳ್ಯರು ಸರಿಯಾಗಿದ್ದರೆ ನಮ್ಮ ದೇಶದ ಸ್ಥಿತಿ ಈಗ ಬರ್ತಾ ಇರಲಿಲ್ಲ. ಮದುವೆಗಿಂತ ಮುಂಚೆ ಗರ್ಭ ಧರಿಸುವ ಹಾದ್ರಿಗಿತ್ಯಾದಿ ಅಷ್ಟಿಲ್ಲ ಈಗಿನ ಹಾಳ ಸಮಾಜದಲ್ಲಿ. ಮೂರ್ಖ, ನಿನ್ನಂತ ಪಾಪಿ ಗಂಡಸರು ಈ ರೀತಿ ಇರುವುದರಿಂದಲೇ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇರುವುದರಿಂದಲೇ ಈ ನಮ್ಮ ದೇಶದ ಸಂಸ್ಕೃತಿ ಈ ಸ್ಥಿತಿಗೆ ಬಂದಿರೋದು. ಪತಿವರ್ತೆ ಹೆಣ್ಣು, ನಿಮ್ಮಂತ ಹೊಲಸು ಹೆಣ್ಣುಗಳು ಸರಿಯಾಗಿ ಇದ್ದರೆ ಸಂಸ್ಕೃತಿ ಅನ್ನುವ ಶಬ್ದ ನಸುಕಿ ಹೋಗ್ತಾ ಇರಲಿಲ್ಲ. ಲೇ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಮಾತನಾಡಿದರೆ ಬಿಚ್ಚುವೆ ನೀ ಹುಟ್ಟಿರುವ ಸೀರೆಯನ್ನು. ಸೋಮನೆ ಮಾತನಾಡಿ ಬಲಾತ್ಕಾರಕ್ಕೆ ಈಡಾಗಬೇಡ. ಬಂದು ಅಪ್ಪಿಕೊಳ್ಳ ಈ ಕಾಮದ ರಸಿಕನನ್ನು. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ, ನಾಲಿಗೆಯನ್ನ ಸ್ವಲ್ಪ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ನಿನ್ನಂತವರ ಪಾಲಿಗೆ ಹೆಮ್ಮಾರಿಯಾಗಿರ್ತಾಳೆ. ಹೆಣ್ಣು ಅಂದ್ರೆ ಎಲ್ಲರೂ ಕೇವಲ ಅಂತ ತಿಳಿದುಕೊಂಡು ಬಾಯಿಗೆ ಬಂದ ಹಾಗೆ ಬೊಗಳಬೇಡ. ಈ ನಮ್ಮ ದೇಶದಲ್ಲಿ ಸತಿ ಸಾವಿತ್ರಿ, ಸೀತಾಮಾತೆ ಎಲ್ಲರೂ ಕೂಡಿ ಒಂದು ಹೆಣ್ಣು ಇದ್ದಾರೆ. ಅಂಥದ್ರಲ್ಲಿ ಎಲ್ಲರೂ ಹೆಣ್ಣನ್ನು ಕಾಮದ ದೃಷ್ಟಿಯಿಂದ ನೋಡೋದಕ್ಕೆ ಬಂದಿದ್ಯಾದ್ರೆ ನಿನ್ನ ಪರಿಸ್ಥಿತಿನೇ ಬೇರೆ ಆಗುತ್ತೆ. ಬಾಯಿ ಮುಚ್ಚಿಕೊಂಡು ಹೋಗೋ ಇಲ್ಲಿಂದ. ಸ್ಲೋ ಸ್ಲೋ ಶಾಂತ, ಏಕೆ ನರ ಹರಿದುಕೊಳ್ತಲೇ ಚಿನಾಲೆ? ಗರುತಿಯರ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಮದುವೆಗಂತ ಕಳಿಸಿದ್ರೆ ಎಲೆ ಬೇಳೆ ತೋಟದಲ್ಲಿ ಅಡ್ಡಾಡುವ ಹೆಣ್ಣುಗಳಷ್ಟಿಲ್ಲ ಈಗಿನ ಹಾಳ ಸಮಾಜದಲ್ಲಿ. ಗಂಡನಿದ್ದರು ಮೆಂಡಗ ಹಾವ ಎನ್ನುವ ಹಾದ್ರಿಗಿತ್ಯಾದಿ ಅಷ್ಟಿಲ್ಲ ಈಗಿನ ಭೂಮಿಯ ಮೇಲೆ. ಗಂಡ ಮಣಿಯಾಗಿದ್ದರು ಮೆಂಡನ ಕರ್ಕೊಂಡು ಕಾಮದ ಮಂಚ ಏರುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಪೃಥ್ವಿಯಲ್ಲಿ. ಗಂಡನಿಗ ಮೋಸ ಮಾಡಿ ಮಿಂಡನ ಜೊತೆ ಲಾಜು ಪಾರ್ಕಿಂಗ್ ಅಡ್ಡಾಡುವ ಹಾದ್ರಿಗಿತ್ತರು ಈ ನಿನ್ನ ಸಮಾಜದಲ್ಲಿ. ಹೆಣ್ಣಿನ ಜಾಗ ಸಾಕು, ಇನ್ನು ಬೇಕು. ಮೂರ್ಖ, ನಿನಗೆ ನಾನು ಮರ್ಯಾದೆಯಿಂದ ಹೇಳಿದರೆ ಅದನ್ನು ಉಳಿಸಿಕೊಳ್ಳುವಂತ ಯೋಗ್ಯತೆ ನಿನಗಿಲ್ಲ ಅಂತ ಕಾಣಿಸುತ್ತೆ. ಬಾಯಿ ಮುಚ್ಚಿಕೊಂಡು ಹೋದ್ರೆ ಸರಿ, ಇಲ್ಲದ್ರಿ ಕಾಲಲ್ಲಿರುವ ಚಪ್ಪಲಿಯನ್ನು ಹೊಡಿಬೇಕಾಗತ್ತೆ. ಮೊಚ್ಚು ಬಾಯ್, ಇಷ್ಟೊತ್ತಕ ನಿನ್ನ ಮಾತಾಡೋಕೆ ಬಿಟ್ಟಿದ್ದು ನೊಂದೇ ತಪ್ಪು. ಬಾಯಿ ಮಾತಿಲಿ ಹೇಳಿದ್ರೆ ಬಗ್ಗುವ ಹೆಣ್ಣು ನೀನಲ್ಲ. ಬಾರಲೇ ಚಿನಾಲಿ. ಒಂಟಿ ಹೆಣ್ಣು ಸಿಕ್ಕಿದಾಳ
ಬೇಡದಂದ ಬಲಾತ್ಕಾರ ಮಾಡುವಲ್ಲಿ ಮುಟ್ಟೋಳ. ಇದು ಹೆಂಗಸೂರ ಮಾಡುವ ಕೆಲಸ. ಗಂಡಸರಾಗಿ ಮರ್ಯಾದೆಯಿಂದ ಇರು. ಏ ಮುದುಕೋ, ಈ ಗರುಡ ಗರಿಬಿಚ್ಚಿ ಹಾರಾಡುವಾಗ ದೊಡ್ಡ ಸರ್ಪದಂತೆ ಬಂದು ಅಡ್ಡ ನಿಂತೇಣಲೇ ಹಲಕಾಣನ ಮಗನೇ, ಮರ್ಯಾದಿಂದ ಹೇಳ್ತಾ ಇದ್ದೇನೆ, ಹೊರಟು ಹೋಗು ಇಲ್ಲಿಂದ. ಎಲೆ ಕರುಣೆ ಇಲ್ಲದ ಕಟುಕ, ಅಂದವಾದ ಹೆಣ್ಣು ಮಗಳನ್ನು ನಿನ್ನಂತ ಕೋಣನ ಮುಂದೆ ಬಿಟ್ಟು ಹಾಕ. ನಾನೇನು ಹೆಂಗಸನಲ್ಲಲ್ಲಿ, ನಾನು ಮೀಸಿ ಹೊತ್ತ ಗಂಡಸಿದ್ದೀನಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸೋಮನೆ ಹೊರಟು ಹೋಗು ಇಲ್ಲಿಂದ. ಇಂಥ ಕರುಣೆ ಇಲ್ಲದ ಕಟುಕರ ಮುಂದೆ ನಾವು ಯಾವ ರೀತಿ ಬೇಡಿಕೊಂಡ್ರು ಕೂಡ ಯಾವ ಬೆಲೆನೂ ಸಿಗೋದಿಲ್ಲ. ಇವರ ಜೊತೆಗೆ ಮಾತಾಡೋದು ಕೋನದ ಮುಂದೆ ಕಿನ್ನೂರಿ ಬಾರಿಸಿದಂತೆ ಸರಿ. ನಡಿಮವ ಹೋಗೋಣ. ನೋಡ್ರಿ ಗೌಡ್ರಿ, ದೊಡ್ಡ ಇದೆ ಅಂತ ದೊಡ್ಡ ಸ್ಥಾನ ತೋರಿಸಬೇಡಿ, ಅಲ್ಲದ ಕೆಲಸ ಮಾಡಬೇಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಾ ಈ ವಿಷಯ ನನ್ನ ಮಕ್ಕಳಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಲೇ ಮುದುಕೋ, ಗೋರಿಗೆ ಹೋಗೋ ಮುದುಕನಿಂದ ಬುದ್ಧಿ ಹೇಳಿಸ್ಕೊಳ್ಳಷ್ಟು ದೊಡ್ಡನು ನಾನಲ್ಲ. ಲೇ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸೈಡ್ ಸರಲಿ ಹಲ್ಕಾಣನ ಮಗನೇ. ಲೇ ಹಂದಿ ಹಂಗ 3 ಮಕ್ಕಳದಾರಂತ ಹಾರಾಡಿದಾರ, ಇಲ್ಲೇ ಕತ್ತು ಹೆಚ್ಚಿಗೆ ಕೊಂದು ಬಿಡ್ತಾನಲ್ಲೇ. ಈ ನಾಡಿಗೆ ನಾನೇ ದೊರೆ ಅಂತ ಮೆರೆಯುವಾಗ ನಾವು ಮಾಡುವ ಪ್ರತಿ ಒಂದು ಕೆಲಸಕ್ಕೆ ಅಡ್ಡಿ ಬರ್ತಾ ಇದ್ರಲ್ಲ ನಿನ್ನ ಮಕ್ಕಳು, ಅವರ ಸ್ಥಿತಿ ಮಶಾನ ಗತಿ. ಹುಚ್ಚು ಎಣ್ಣೆ, ಹೆಚ್ಚಿಗೆ ಮಾತನಾಡದೆ ಬಂದು ಈ ಕಾಮದ ರಸಿಕನನ್ನು ತಬ್ಬಿಕೊಳ್ಳೋ, ಇಲ್ಲವಾದರೆ ಹೊತ್ತುಕೊಂಡು ಹೋಗಬೇಕಾಗ್ತದೆ. ಎಚ್ಚರ. ಏ ಕರುಣೆ ಇಲ್ಲದ ಕಟುಕ, ನನ್ನ ಸಸ್ಯ ಶೀಲಕ್ಕೆ ಕೈ ಹಾಕುವೇನ್ಲೇ ಮಗನೇ. ಲೇ ಶಾಂತ, ಇನ್ನು ದೇವರೇ ದರಿಗಿಳಿದ ಬಂದರು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಈ ಪದ್ಮರಾಜನು. ಬಾರಲೇ ಬೊಬ್ಬನೇ. ದೇವರಂತಿರುವ ಈ ನನ್ನ ಅತ್ತಿಗೆ ಮೇಲೆ ಕೈ ಮಾಡ್ತೇನೆ ಬೋಳಿ ಮಗಳು. ಈ ಬಂಗಾರದಂತಿರುವ ಈ ನನ್ನ ತಾಯಿ ಮೇಲೆ ಇಂಥ ಹೇಸಿಗೆ ಕೆಲಸ ಮಾಡಲ್ಲ. ಆಚೆ ಬರಲ್ಲ ಮಗಳ, ನೀನು ಕತ್ತರಿಸಿ ಹಾಕಿ ಬಿಡ್ತೇನೆ. ಲೇ ಶಾಂತ, ಇಂದು ಈ ನಿನ್ನ ಮೈದನ ಬಂದನಂತ ನಿನ್ನ ಶೀಲ ಉಳಿತು. ಮತ್ತೊಮ್ಮೆ ಸಮಯ ಸಿಕ್ಕಾಗ ಚಪ್ಪರ್ಸಿ ನಿನ್ನ ರುಚಿ ನೋಡುವೆ. ಹುಟ್ಟಿದ ಬೀಜ ನನ್ನ ಮುಂದ ದೇವರಂತಿರುವ ಈ ನನಗೆ 10 ತಾಯಿ ಬಗ್ಗೆ ಮಾತನಾಡ್ತೇನೆ ಬೋಳಿ ಮಗಳ. ಬೇಡಪ್ಪ, ಬಿಟ್ಟು ಬಿಡು ಅವನನ್ನು. ಯಾಕೆಂದ್ರೆ ಹೇಸಿಗೆ ಮೇಲೆ ಕಲ್ಲನ್ನು ಹಾಕಿದ್ರೆ ಅದು ನಮ್ಮ ಮುಖಕ್ಕೆ ಸಿಡಿಯುತ್ತದೆ ಹೊರತು ಬೇರೆಯವರಿಗೆ ಸಿಡಿಯುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಇವನೊಬ್ಬ ಶ್ರೀಮಂತ, ಅಹಂಕಾರದಿಂದ ಈ ರೀತಿ ಮಾತಾಡ್ತಾ ಇದ್ದಾನೆ. ಇವನ ಜೊತೆಗೆ ಮಾತಾಡುವುದು ಸರಿಯಿಲ್ಲ. ಬಾರಪ್ಪ ಹೋಗೋಣ. ಇಲ್ಲ ಅತ್ತಿಗೆ, ಇಂಥ ದುಷ್ಟರು ಈ ಭೂಮಿ ಮ್ಯಾಗ ಬದುಕಬಾರ್ದು. ಅಪ್ಪನಿಗೆ ಏನಾಗಿದೆ ಅತ್ತಿಗೆ? ಲೇ ಹುಲಿಯ, ಇದೇ ರೀತಿ ನೀ ಕೊಡ್ಲಿ ಹಾರಾಡಿದರೆ ಕೊತ್ತು ಹಿಚ್ಕಿ ಕೊಂದು ಬಿಡ್ತಾನೆ ಲೇ ಮಗನು. ಶಾಂತ, ಮತ್ತೆ ಬರುತ್ತೇನೆ. ಅತ್ತಿಗೆ, ನೀನು ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟೆ ಅತ್ತಿಗೆ. ಇಂಥ ಸುಳಿ ಮಕ್ಕಳು ಈ ಜಗತ್ತಿನಲ್ಲಿ ತುಂಬಿಕೊಂಡದರ ನಿಮಗೆ ಮಳೆ ಬೆಳೆ ಎಲ್ಲ ಹಾಳಾಗಿ ಹೋಗಿದ್ದವು. ಅದಿರ್ಲಿ ಅತ್ತಿಗೆ, ಅಪ್ಪನಿಗೆ ಏನಾಗಿದೆ ಹೇಳ ಅತ್ತಿಗೆ, ಹೇಳು. ಅಯ್ಯೋ ದೇವ್ರಿ, ಎಂಥ ದುರ್ಗತಿ ಬಂದುಬಿಡ್ತು ನನ್ನ ಬಾಳಿನಲ್ಲಿ. ಹಾಗಾದ್ರೆ ನೋಡಪ್ಪ ಹುಲಿಯ, ನಾನು ನನಗೆ ಹೇಳ್ತೇನೆ, ಆದ್ರೆ ನೀನು ನನ್ನದೊಂದು ಮಾತು ನಡೆಸಿಕೊಡುತ್ತೇನೆ ಅಂತ ನೀನು ನನಗೆ ಆನೆ ಮಾಡಿದ್ರೆ ಮಾತ್ರ. ಏನು ಅತ್ತಿಗೆ, ಈ ನಿನ್ನ ಮೈದನನ್ನು ನಿನ್ನ ಹೆತ್ತ ಮಗನಿಗಿಂತ ನನ್ನ ಸಾಕಿ ಉಣಿಸಿ ಬೆಳೆಸಿದೀಯಾ. ಈ ನಿನ್ನ ಒಂದು ಮಾತು ನಡೆಸಿ ಕೊಡದಲು ಅನ್ನೋದು ನಂಬಿಕೆಯ ತಾಯಿ ನಿನಗೆ ಖಂಡಿತ ಏನೆಂಬುದನ್ನು ಹೇಳು. ನೋಡು ಹುಲಿಯ,
ಆ ದುಷ್ಟ ಶ್ರೀಮಂತ ನನ್ನ ಮೇಲೆ ಕಾಮದ ಕಣ್ಣನ್ನು ಹಾಕಿ ನನ್ನ ಶೀಲಹರಣವನ್ನು ಮಾಡುವುದಕ್ಕೆ ಬಂದಿದ್ದ. ಅದನ್ನು ನೋಡಿದ ಮಾವನವರು ತಡೆಯೋದಕ್ಕೆ ಬಂದ್ರು. ಆಗ ಆ ಪಾಪಿ ಮಾವನವರನ್ನು ತಳ್ಳಿಬಿಟ್ರು. ಅವ್ರೀಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರಪ್ಪ. ಬಂಗಾರದಂತಿರುವ ಈ ನನ್ನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಲು ಬಂದಿದೆ ಅಲ್ಲೇ ಬಾಳೆ ಮಗಳ. ಮುಂದೆ ನೋಡು ಈ ಭರ್ಜರಿ ಹುಲಿಯನ ಆಟ. ಹುಲಿಯ ಮೊದಲು ಮಾವನವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ. ನಡೆಯಪ್ಪ ಹೋಗೋಣ. ಅಪ್ಪ ಏನಾಗಿದೆ ಅಪ್ಪ ನಿನಗೆ? ಇನ್ನ ಈ ನಿನ್ನ ಮಗ ಬದುಕ್ಯಾನ. ಎಂತ ಸುಳಿ ಮಕ್ಕಳ ಸಿಕ್ಕಲೆ ಕತ್ತಿರ್ಚಿ ಹಾಕುತ್ತೇನೆ. ಇಲ್ಲ ಅದ್ಗೆ ಇಂಥ ದುಷ್ಟರು ಉಳಿಬಾರ್ದು. ನನ್ನನ್ನ ಆಣಿ ಹಾಕಿಸಿ ಅವನು ಬಿಟ್ಟು ಕಳಿಸಿನಿ. ಇನ್ನು ಮುಂದೆ ನೋಡು ಈ ಭರ್ಜರಿ ಹುಲಿಯನ ಕೈಯಾಗ ಉಳಿಯಂಗಿಲ್ಲ. ಅತ್ತಿಗೆ ಅಪ್ಪನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡೆ. ಹುಲಿಯ, ಈಗ ತಾನೇ ನೀನು ನನಗೆ ಮಾತು ಕೊಟ್ಟಿದ್ಯಾ, ಆದ್ರೆ ಇಷ್ಟು ಬೇಗ ಮರೆತು ಬಿಟ್ಟಿ ಏನಪ್ಪ ನೀನು? ನಡಿ, ಮೊದಲು ಅವರನ್ನು ಕರೆದುಕೊಂಡು ಹೋಗೋಣ. ಅತ್ತಿಗೆ ಆ ದುಷ್ಟನ ರಕ್ತ ಹರಿದು ಈ ನಿನ್ನ ಪಾದದ ಅರ್ಪಿಸುವವರೆಗೆ ಈ ನಿನ್ನ ಮಗನಿಗೆ ನೆಮ್ಮದಿ ಇಲ್ಲ. ಅತ್ತಿಗೆ ನೆಮ್ಮದಿ ಇಲ್ಲ.